ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಸೊ ಸ್ನೇಹಿತರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, ಸೊ ಈ ಒಂದು ಯೋಜನೆ ಕುರಿತು ಸಾಕಷ್ಟು ವಿಡಿಯೋಗಳು ಬಂದಿದ್ದಾವೆ. ಇದುವರೆಗೂ 19 ಕಂತು ಬಂದಿದೆ. 20ನೇ ಕಂತಿನ ಅಮೌಂಟ್ ಯಾವಾಗ ಬರುತ್ತೆ ಅಂತ ನಾವು ಕೇಳ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಸಿಗ್ತಾ ಇರ್ತಕ್ಕಂಥದ್ದು ಇದೇ ತಿಂಗಳ ಮೇ ಬಿ 18ನೇ ತಾರೀಕು ಬರುವಂತ ನಿರೀಕ್ಷೆ ಇರ್ತಕ್ಕಂಥದ್ದು. ಯಾಕಂದ್ರೆ ಲಾಸ್ಟ್ ತಿಂಗಳಲ್ಲೇ ನಿಮ್ಗೆ ಬರ್ಬೇಕಾಗಿತ್ತು, ಬಟ್ ಕೆಲವೊಂದು ಕಾರಣಾಂತರಗಳಿಂದ ಬಂದಿಲ್ಲ. ಇದೇ ತಿಂಗಳಲ್ಲೇ 18ನೇ ತಾರೀಕು ಮೇ ಬಿ ಬಂದ್ರು ಬರ್ಬೋದು, ಅಥವಾ ಈ ತಿಂಗಳ ಎಂಡ್ ಒಳಗಡೆ ಬರುವಂತ ನಿರೀಕ್ಷೆ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ ಇರ್ತಕ್ಕಂಥದ್ದು. ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಆ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸ್ನೇಹಿತರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ವಾರ್ಷಿಕ 6,000 ರೂಪಾಯಿ ಪಡೆಯುವಂತಹ ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿಯೊಬ್ಬ ರೈತನಿಗೂ ಇದು ತಲುಪುವಂತಹ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಅಥವಾ ಕೆಲವೊಂದಿಷ್ಟು ಮಿಸ್ಟೇಕ್ಸ್ ಇಂದ ಇವತ್ತು ಎಲ್ಲಾ ರೈತರಿಗೂ ಈ ಒಂದು ಅಮೌಂಟ್ ತಲುಪ್ತಾ ಇಲ್ಲ ಅನ್ನೋದು ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಏನೇನೆಲ್ಲ ಕಾರಣಗಳಿರ್ಬೋದು ಅನ್ನೋದು ನಾವು ನೋಡೋದಾದ್ರೆ ಒಂದು 7 ಪಾಯಿಂಟ್ ಏನೋ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಸ್ನೇಹಿತರೆ, ಈ KYC ಯನ್ನ ಮಾಡಿಸದೇ ಇರ್ತಕ್ಕಂಥ ರೈತರಿಗೆ ಈ ಒಂದು ಅಮೌಂಟ್ ಸಿಗ್ತಾ ಇಲ್ಲ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ KYC ಕಂಪಲ್ಸರಿ, ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ಈ KYC ನ ನೀವು ಮಾಡಿಸ್ಲೇಬೇಕು, ಕಂಪಲ್ಸರಿ ಮಾಡಿಸ್ಲೇಬೇಕಾಗುತ್ತೆ ಅಂತ. ಮತ್ತೆ ಆಧಾರ್ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗದೆ ಇರ್ತಕ್ಕಂಥದ್ದು, ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಒಂದು ಬ್ಯಾಂಕ್ ಆಕ್ಟಿವ್ ಇದೆಯಾ ಇಲ್ವಾ, ಇನ್ಆಕ್ಟಿವ್ ಇದೆಯಾ ಅನ್ನೋದನ್ನ ನಾವು ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಮತ್ತೆ ನಿಮ್ಮ ಜಮೀನು RTC ಪಹಣಿ ಕೊಟ್ಟಿರ್ತಕ್ಕಂಥ ಭೂ ದಾಖಲೆಗಳು ಏನಾದ್ರು ಪ್ರಾಬ್ಲಮ್ಸ್ ಇದ್ರೆ ಅದನ್ನ ನಾವು ವೆರಿಫೈ ಮಾಡಿಸ್ಕೊಳ್ಬೇಕಾಗುತ್ತೆ. ಬೆನಿಫಿಷಿಯರಿ ಸ್ಟೇಟಸ್ ಅನ್ನ ಚೆಕ್ ಮಾಡಿಸ್ಕೊಳ್ಬೇಕು. ಅಂದ್ರೆ PM ಕಿಸಾನ್ ಒಂದು ವೆಬ್ಸೈಟ್ಗೆ ಹೋಗಿ ಬೆನಿಫಿಷಿಯರಿ ಲಿಸ್ಟ್ ಅಲ್ಲಿ ನಿಮ್ಮ ಸ್ಟೇಟಸ್ ಏನಿದೆ, ಆಕ್ಟಿವ್ ಆಗಿದೆಯಾ ಇಲ್ವಾ ಅನ್ನೋದನ್ನ ನೀವು ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದಾದ ನಂತರ ಮೊಬೈಲ್ ನಂಬರ್ ನೀವು ಏನಾದ್ರು ಹಳೆ ನಂಬರ್ ಕೊಟ್ಟಿದ್ರೆ ನಿಮ್ಗೆ ಒಂದು ನೋಟಿಫಿಕೇಶನ್ಸ್ ಎಲ್ಲ ಬರೋದಿಲ್ಲ. ಹೊಸ ನಂಬರ್ ಕೊಟ್ಟು ನೀವು ಅಪ್ಡೇಟ್ಸ್ ಅನ್ನ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಇನ್ಫಾರ್ಮೇಶನ್ ಅಂದ್ರೆ ಈಗ ಹೇಳಿರ್ತಕ್ಕಂಥ ಪಾಯಿಂಟ್ಸ್ ನೀವೇನಾದ್ರೂ ಮಿಸ್ಟೇಕ್ಸ್ ಅನ್ನ ಮಾಡಿದ್ರೆ ನಿಮ್ಗೆ 19ನೇ ಕಂತು ಅಮೌಂಟ್ ಬಂದಿರೋದಿಲ್ಲ. ಮೇ ಬಿ 20ನೇ ಕಂತು ಅಮೌಂಟ್ ಸಹ ಬರೋದಿಲ್ಲ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಕೆಲವೊಂದಿಷ್ಟು ಇದೇ ಕಾರಣಗಳಿಂದ 7 ಲಕ್ಷ ರೈತರಿಗೆ ನಮ್ಮ ರಾಜ್ಯದಲ್ಲಿ ಈ ಒಂದು ಅಮೌಂಟ್ ಬರ್ತಾ ಇಲ್ಲ ಅನ್ನೋದನ್ನ, ಇದೇ ಕಾರಣಗಳಿಂದ ನಿಮ್ಗೆ ಈ ಒಂದು ಅಮೌಂಟ್ ಬರ್ದೇ ಇರ್ತಕ್ಕಂಥದ್ದು. ಸೊ ಆ ಒಂದು ಕಾರಣದಿಂದ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ 9 ಕೋಟಿ ರೈತರಿಗೂ ಹತ್ತತ್ರ ಒಂದು 11 ಕೋಟಿ ಏನೋ ಇದೆ, ಬಟ್ 9 ಕೋಟಿ ಎಕ್ಸಾಕ್ಟ್ ಆಗಿ ಅಮೌಂಟ್ ಬರ್ತಾ ಇರ್ತಕ್ಕಂಥ ರೈತರಿಗೆ, 9 ಕೋಟಿ ರೈತರಿಗೆ ಈ ಒಂದು ಅಮೌಂಟ್ 19ನೇ ಕಂತು ಬಂದಿರ್ತಕ್ಕಂಥದ್ದು ಫೆಬ್ರವರಿಯಲ್ಲಿ. ಈಗ 20ನೇ ಕಂತು ಜೂನ್ ಎಂಡ್ ಅಲ್ಲಿ ಬರ್ಬೇಕಾಯ್ತು, ಬಟ್ ಈಗ ಈ ತಿಂಗಳ ಒಂದು ಟೈಮ್ ಇರ್ತಕ್ಕಂಥದ್ದು. ಅಂದ್ರೆ ಪ್ರತಿ 4 ತಿಂಗಳಿಗೊಮ್ಮೆ ನಿಮ್ಗೆ ಈ ಒಂದು ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು 2,000 ರೂಪಾಯಿ. ವಾರ್ಷಿಕವಾಗಿ 3 ಒಂದು ಕಂತನ್ನ ಹಾಕ್ತಾರೆ, 2,000 ರೂಪಾಯಿ. ಟೋಟಲ್ ನಿಮ್ಗೆ 6,000 ರೂಪಾಯಿ ಅಮೌಂಟ್ ಬರ್ತಾ ಇರ್ತಕ್ಕಂಥದ್ದು. ಈಗ ಈ KYC ಒಂದು ಭೂ ದಾಖಲೆ ತಪ್ಪಾಗಿರ್ತಕ್ಕಂಥ ಕಾರಣದಿಂದ, ಅಥವಾ ಮೊಬೈಲ್ ನಂಬರ್ ಅಪ್ಡೇಟ್ ಇರ್ಬೋದು, ಅಥವಾ ಈ KYC ಮಾಡಿಸದೇ ಇರ್ತಕ್ಕಂಥ, ಅಥವಾ ಬ್ಯಾಂಕ್ ಆಧಾರ್ ಲಿಂಕ್ ಆಗದೆ ಇರ್ತಕ್ಕಂಥದ್ದು, ಈ ಕಾರಣಗಳಿಂದ ನಿಮ್ಗೆ 19 ಕಂತು ಬಂದಿರೋದಿಲ್ಲ. ಮೇ ಬಿ 20ನೇ ಕಂತು ಸಹ ಬರೋದಿಲ್ಲ. ಫಸ್ಟ್ ಹೋಗಿ ನಾನು ಈಗ ಹೇಳಿರ್ತಕ್ಕಂಥ ಅಷ್ಟು ಪಾಯಿಂಟ್ಸ್ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಈ KYC ಆಗಿದೆ ಇಲ್ವಾ ಅನ್ನೋದನ್ನ ನೀವು ವೆರಿಫೈ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅಂದ್ರೆ ಇಲ್ಲಿ ಪ್ರತಿ 4 ತಿಂಗಳಿಗೊಮ್ಮೆ ಬರ್ತಾ ಇರ್ತಕ್ಕಂಥ ಈ ಒಂದು PM ಕಿಸಾನ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಎಷ್ಟು ಕಂತು ಬಂದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಯಾಕಂದ್ರೆ ಇನ್ ಕೇಸ್ ಏನಾದ್ರೂ ಸಮಸ್ಯೆಗಳಾಗಿದ್ರೆ ಏನಾಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಆ ಒಂದು ಕಮೆಂಟ್ಸ್ ಗೆ ರೆಸ್ಪಾಂಡ್ ಮಾಡೋದು ಒಂದು ಪ್ರಯತ್ನ ಮಾಡ್ತೇನೆ. ಇನ್ನೊಂದಷ್ಟು ಜನರಿಗೆ ಗೊತ್ತಾಗುತ್ತದು. ಸೊ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.